SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರಿಂದ ಒಂದು ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ಗಣಿತ ಪರೀಕ್ಷೆ ನಡೀತು. ಅದರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಈ ಪ್ರಶ್ನೆ ಪತ್ರಿಕೆ ಯಾವ ಥರ ಇತ್ತು, ಪ್ರಶ್ನೆಗಳು ಯಾವ ಥರ ಇದ್ದು, ಮಾದರಿ ಪ್ರಶ್ನೆ ಪತ್ರಿಕೆ ಥರ ಇತ್ತೋ ಇಲ್ಲವೋ, ಈ ಥರ ಹಲವಾರು ವಿಚಾರಗಳನ್ನ ನಾವು ಮೊದಲೇ ಡಿಸ್ಕಸ್ ಮಾಡೋ ಬದಲು ಈಗ ಒಂದು ಸಿನಿಮಾದ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಸಿನಿಮಾವನ್ನು ಪೂರ್ತಿ ನೋಡಿರ್ಬೇಕು. ಅಂದಾಗ ನಾವು ಆ ಸಿನಿಮಾದ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಈ ಮೇಲ್ನೋಟಕ್ಕೆ ಪ್ರಶ್ನೆ ನೋಡಿ ವಿಶ್ಲೇಷಣೆ ಮಾಡೋ ಬದಲು ಸ್ವತಃ 38 ಪ್ರಶ್ನೆ ಬಿಡಿಸಿ ಆದಮೇಲೆ ನಾವು ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ ಇದಕ್ಕೆ ಏನು ವ್ಯತ್ಯಾಸ ಐತಿ, ಆಲ್ಮೋಸ್ಟ್ ಸೇಮ್ ಇದೆಯೋ ಹೇಗೆ, ಈ ಥರ ಚರ್ಚೆ ಮಾಡ್ತಾ ಹೋಗೋಣಂತ. ಮೊದಲಿಗೆ ಈ ರಾಜ್ಯ ಮಟ್ಟದ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 8 ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ. ಮೊದಲನೇ ಪ್ರಶ್ನೆ, ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯು ಆಪ್ಷನ್ ಎ 4, ಆಪ್ಷನ್ ಬಿ 1, ಆಪ್ಷನ್ ಸಿ 2, ಆಪ್ಷನ್ ಡಿ 3. ಒಂದು ವರ್ಗ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯನ್ನು ಕೇಳಿದಾರೆ. ವರ್ಗ ಬಹುಪದೋಕ್ತಿ ಅಂದ್ರೆ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು ಇರ್ತೈತೆ ಅಂದ್ರೆ 2 ಇರ್ತಾವೆ. ಹಾಗಾಗಿ ಆಪ್ಷನ್ ಸಿ 2 ಸರಿಯಾದ ಉತ್ತರ. ಪ್ರಶ್ನೆ ನಂಬರ್ 2, ತ್ರಿಜ್ಯ r ಮಾನ ಆಗಿರುವ ಒಂದು ಗೋಳದ ಘನಫಲವು. ನೋಡಿ, ಇಲ್ಲಿ ಅವಸರ ಮಾಡಿ ತಪ್ಪು ಮಾಡಬಾರ್ದು. ಯಾಕಂದರೆ ಗೋಳದ್ದು ಹೇಳ್ಯಾರೋ ಅರ್ಧ ಗೋಳದ್ದು ಹೇಳ್ಯಾರೋ ಕರೆಕ್ಟಾಗಿ ನೋಡಿ ಉತ್ತರ ಕೊಡಬೇಕು. ಗೋಳ ಅಂತ ಹೇಳಿದಾರೆ, ಹಾಗಾಗಿ ನಮಗೆ 4/3 πr³ ಘನಮಾನಗಳು. ಆಪ್ಷನ್ ಬಿ 4/3 πr³ ಘನಮಾನಗಳು ಸರಿಯಾದ ಉತ್ತರ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ax² + bx + c = 0 ಈ ವರ್ಗ ಸಮೀಕರಣ ಮೂಲಗಳ ಸ್ವಭಾವವು ವಾಸ್ತವ ಮತ್ತು ಭಿನ್ನ ಆದಾಗ ಯಾವ ಹೇಳಿಕೆ ಸರಿ ಅಂತ ಹೇಳಿದ್ದಾರೆ. ನೀವು ವರ್ಗ ಸಮೀಕರಣಗಳ ಘಟಕದೊಳಗೆ b² - 4ac > 0 ಆದಾಗ ವಾಸ್ತವ ಮತ್ತು ಭಿನ್ನವಾದ ಮೂಲಗಳನ್ನು ಹೊಂದಿರ್ತವೆ. b² - 4ac 0ಗೆ ಸಮ ಆದಾಗ ವಾಸ್ತವ ಮತ್ತು ಸಮನಾದ ಮೂಲಗಳನ್ನು ಹೊಂದಿರ್ತವೆ. b² - 4ac ಬೆಲೆ 0ಗಿಂತ ಚಿಕ್ಕದಿದ್ದಾಗ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರೋದಿಲ್ಲ. ಈ ಮೂರು ರಿಲೇಷನ್ ಮೇಲೆ ಒಂದು ಪ್ರಶ್ನೆ ಬಹುತೇಕ ಕೇಳ್ತಾರೆ. ಹಾಗಾಗಿ ಇಲ್ಲಿ ನೋಡಿರಿ, ಈ ಪ್ರಶ್ನೆ ಕೇಳಿದ್ದಾರೆ. ವಾಸ್ತವ ಮತ್ತು ಭಿನ್ನ ಇದ್ರೆ ಏನಾಗಿರ್ತೈತಿ, ಶೋಧಕದ ಬೆಲೆ 0ಗಿಂತ ದೊಡ್ಡದಿರ್ತೈತಿ. ಯಾವುದು ಸರಿ ಹಾಗಾದರೆ? ಆಪ್ಷನ್ ಡಿ b² - 4ac > 0. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನಾಲ್ಕನೇ ಪ್ರಶ್ನೆ, sec a = 2/√3 ಆದಾಗ cos a ದ ಬೆಲೆ ಎಷ್ಟು? ಇಲ್ಲಿ 4 ಆಯ್ಕೆಗಳಿದಾವೆ. ಸೆಕ್ಗೆ ಕಾಸ್ಗೆ ಏನು ಸಂಬಂಧ ಐತೆ ಅಂದ್ರೆ ಕಾಸದ ರೆಸಿಪ್ರೋಕಲ್ ಸೆಕ್ದ ರೆಸಿಪ್ರೋಕಲ್ ಕಾಸ್ ಆಗೋದ್ರಿಂದ cos a ಏನಾಗ್ತೈತೆ ಅಂದ್ರೆ ಛೇದ ಮೇಲೆ ಅಂಶ ಕೆಳಗೆ ಬರೆದು ಬಿಡೋದು, √3/2. ಯಾವುದೈತಿ? ಆಪ್ಷನ್ ಸಿ ಇದೆ ನೋಡಿ, √3/2. 2 ಇಸ್ ದಿ ರೈಟ್ ಆನ್ಸರ್. ಐದನೇ ಪ್ರಶ್ನೆ, x 21 18 ಈ ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. 24 23 18 -3. ಇದನ್ನು ನೀವು 2 ಥರ ಬಿಡಿಸ್ಬೋದು ಈ ಪ್ರಶ್ನೆಯನ್ನು. 21 - x = 18 - 21 ಅಂದ್ರೆ a2 - a1 a3 - a2ಗೆ ಸಮ ಇರ್ತೈತಿ. a2 ಅಂದರೆ 21, a3 ಅಂದರೆ 18. ಇದು 18ರಾಗ 21 ಕಳೆದ್ರೆ -3 ಬಂತು, ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಇದು 21 - x. 21 ಇಲ್ಲೇ ಇರಲಿ, -3 ಈ ಕಡೆ ಬಂದರೆ +3, -x ಈ ಕಡೆ ಹೋದ್ರೆ +x ಆಕತಿ. x = 21 3 24 ಆಗ್ತದೆ. ಈ ರೀತಿ ಹೆಂಗೆ ಮಾಡ್ಬೋದು? ಮಧ್ಯಾಂಕ ಕಂಡುಹಿಡಿಯೋ ಸೂತ್ರ 21 = x + 18/2 ಹಿಂಗೂ ಮಾಡ್ಬೋದು. ಈ ಕಡೆ x + 18 42 ಆಯ್ತು. ಈ 18 ಈ ಕಡೆ ಅಂದರೆ -18 ಆಯಿತು. ಈ ಕಡೆ x = 24 ಈ ಥರನೂ ಮಾಡ್ಬೋದು. ಹಾಗಾಗಿ ಯಾವುದು ಆಯ್ಕೆ ಸರಿ? ಆಪ್ಷನ್ ಎ 24 ಇಸ್ ದಿ ರೈಟ್ ಆನ್ಸರ್. ಆರನೇ ಪ್ರಶ್ನೆ, x + 2y = c1 2x + 4y = c2 ಈ ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ 2c1 ≠ c2 ಆದಾಗ ಸಮೀಕರಣಗಳು ಒಂದು ಪರಿಹಾರನ ಹೊಂದಿದೆ, 2 ಪರಿಹಾರ ಹೊಂದಿದೆ, ಅಪರಿಮಿತ ಪರಿಹಾರ ಹೊಂದಿದೆ, ಯಾವುದೇ ಪರಿಹಾರ ಹೊಂದಿಲ್ಲ. ಈ ರಿಲೇಷನ್ ಸ್ವಲ್ಪ ನೆನಪಿಟ್ಕೋಬೇಕು. ಇದು ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್. a1/a2 ≠ b1/b2 ಆಗಿದ್ರೆ ಛೇದಿಸುವ ರೇಖೆ ಆಗಿರ್ತಾವೆ ಇಲ್ಲಿ. ನೆಕ್ಸ್ಟ್ a1/a2 b1/b2 c1/c2 ಮೂರು ಸಮ ಆಗಿದ್ರೆ ಆಯ್ಕೆಗೊಳ್ಳೋ ರೇಖೆ ಆಗಿರ್ತಾವೆ, ಅಪರಿಮಿತ ಸಂಖ್ಯೆ ಪರಿಹಾರ ಹೊಂದಿರ್ತಾವೆ. ನೆಕ್ಸ್ಟ್ ಇವು 2 ಸಮ ಇದ್ದು a1/a2 b1/b2 ಸಮ ಇದ್ದು c1/c2 ಸಮ ಇಲ್ಲ ಅಂದ್ರೆ ಸಮಾಂತರ ರೇಖೆ ಆಗಿರ್ತಾವೆ, ಪರಿಹಾರ ಇರೋದಿಲ್ಲ. ಈಗ ಇಲ್ಲಿ a1 ಅಂದ್ರೆ 1, a2 ಅಂದ್ರೆ 2, b1 ಅಂದ್ರೆ 2, b2 ಅಂದ್ರೆ 4. ಇಲ್ಲಿ c1 ≠ c2 ಅಂತ ಹೇಳಿದಾರೆ. ಹಾಗಾಗಿ
ಅಂದರೆ A1 ಅಪಾನ್ A2 B1 ಅಪಾನ್ B2ಗೆ ಸಮ ಐತಿ, ನಾಟ್ ಈಕ್ವಲ್ ಟು C1 ಅಪಾನ್ C2 ಐತಿ. ಹೀಗಿದ್ರೆ ರೇಖೆಗಳ ಸಮಾಂತರ ಆದರೆ ಯಾವುದೇ ಪರಿಹಾರ ಹೊಂದಿರಂಗಿಲ್ಲ. ಹಾಗಾಗಿ ಆಪ್ಷನ್ ಡಿ ಯಾವುದೇ ಪರಿಹಾರವನ್ನು ಹೊಂದಿಲ್ಲ. ನೆಕ್ಸ್ಟ್ 7ನೇ ಪ್ರಶ್ನೆ, 91ರ ಅವಿಭಾಜ್ಯ ಅಪವರ್ತನಗಳು. ನೋಡಿ, ಇಲ್ಲಿ ತೀರಾ ಈಸಿ ಪ್ರಶ್ನೆಗೆ ನೀವು ತಪ್ಪು ಉತ್ತರ ಹಾಕೋ ಸಾಧ್ಯತೆ ಇದೆ. ನೀವು 13 ಅಂತ ಗೊತ್ತಿದೆ ನಿಮಗೆ, 13 × 7 × 1 ಇದನ್ನು ಕೂಡ ಹಾಕೋ ಸಾಧ್ಯತೆ ಐತಿ. ಬಟ್ ಇಲ್ಲಿ ಅವಿಭಾಜ್ಯ ಅಪವರ್ತನಗಳಂತ ಹೇಳಿರೋದ್ರಿಂದ ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲಿದೆ. ಹಾಗಾಗಿ 13 ಮತ್ತು 7 ಅವಿಭಾಜ್ಯ ಸಂಖ್ಯೆಗಳು, ಅವುಗಳ ಗುಣಲಬ್ಧ 91 ಆಗೈತಿ. ಹಾಗಾಗಿ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ಚಿತ್ರದಲ್ಲಿ OP ಪರ್ಪೆಂಡಿಕ್ಯುಲರ್ ಟು AB ಆದರೆ ABಯ ಉದ್ದವು. ನೋಡಿಲಿ, OP ABಗೆ ಲಂಬವಾಗಿದೆ, O ವೃತ್ತ ಕೇಂದ್ರ ಆಗಿರೋದ್ರಿಂದ ವೃತ್ತಗಳಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಪ್ರಮೇಯವನ್ನು ನೆನಪು ಮಾಡೋಣ. ವೃತ್ತ ಕೇಂದ್ರದಿಂದ ಜಾಕ್ಕೆ ಎಳೆದ ಲಂಬವು ಜಾವನ್ನು ಅರ್ಧಿಸುತ್ತದೆ, ಇದು ನಮಗೆ ಗೊತ್ತಿರುವಂಥ ಸಂಗತಿ. ಹಾಗಾಗಿ ಇಲ್ಲಿ PB 4 ಸೆಂಟಿಮೀಟ್ರ್ ಆದ್ರೆ AP ಕೂಡ 4 ಆಕೈತಿ. AB ಅಂದರೆ ಏನದ, AP ಪ್ಲಸ್ PB. ಹಾಗಾಗಿ 4 + 4 ಅಂದರೆ ಎಷ್ಟು, 8 ಸೆಂಟಿಮೀಟ್ರ್. ಯಾವ ಆಯ್ಕೆಗಳು ಸರಿ? ಆಪ್ಷನ್ ಎ 8 ಸೆಂಟಿಮೀಟ್ರ್ ಈಸ್ ದಿ ರೈಟ್ ಆನ್ಸರ್. 9ನೇ ಪ್ರಶ್ನೆ, 24 ಮತ್ತು 36 ಈ ಸಂಖ್ಯೆಗಳ ಲಸ 72 ಆದರೆ ಅವುಗಳ ಮಸವನ್ನು ಕಂಡುಹಿಡಿಯಿರಿ. ಒಂದು ಸೂತ್ರ, ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮ ಇರ್ತೈತಿ. ಹಾಗಾಗಿ ನಾವಿಲ್ಲಿ ಎರಡು ಸಂಖ್ಯೆಗಳು ನಮಗೆ 24 ಮತ್ತು 36 ಅಂತ ಗೊತ್ತೈತಿ. ಇವುಗಳ ಲಸ ಅಂದ್ರೆ L 72, ಮಸ ಎಷ್ಟಂತ ಕೇಳಿದ್ದಾರೆ. ಈ ಸೂತ್ರವನ್ನು ಹಚ್ಬೇಕು ನಾವು. ಎರಡು ಸಂಖ್ಯೆಗಳು ಕೊಟ್ಟಿದ್ದಾರೆ 24, 36, ಅವುಗಳ ಲಸ ಕೊಟ್ಟಾರ, ಮಸ ಗೊತ್ತಿಲ್ಲ. 24 × 36, ಈ 72 ಇಲ್ಲಿ ಗುಣಿಸ್ತತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ. ಇಲ್ಲಿ ಏನಾಯ್ತದೆ, 36 × 36, 2 × 2 12, 12, ಇದು 12 ಬಂತು. 10ನೇ ಪ್ರಶ್ನೆ, x - 1 × x + 3 = 0 ಈ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಆಲ್ರೆಡಿ ಆಲ್ಮೋಸ್ಟ್ ಸುಲಭೀಕರಿಸಿದ್ದಾರೆ ಅವರು. mn = 0 ಆದರೆ m = 0 ಅಥವಾ n = 0, x - 1 = 0 ಅಥವಾ x + 3 = 0 ಈಕ್ವಲ್ -1 ಬಲಗಡೆ ಕಳಿಸಿದ್ರೆ ಏನಾಯ್ತು, +1 ಆಯ್ತು. ಇದು +3 ಬಲಗಡೆ ಕಳಿಸಿದ್ರೆ -3 ಆಯ್ತು. +1 ಮತ್ತು -3 ಈ ವರ್ಗ ಸಮೀಕರಣ ಮೂಲಗಳು ಯಾವಂದ್ರೆ 1 ಮತ್ತು -3. ನೇರವಾಗಿ ಉತ್ತರ ಬರೆದ್ರೆ ಕೂಡ ಕರೆಕ್ಟ್. 11ನೇ ಪ್ರಶ್ನೆ, ಎರಡು ವೃತ್ತಪಾದದ ತ್ರಿಜ್ಯಗಳು R1 ಮತ್ತು R2 ಎತ್ತರ ಹೆಚ್ಚಾಗಿರುವ ಸಂಕೀರ್ಣ ಭಿನ್ನಕದ ಘನಫಲವನ್ನು ಕಂಡುಹಿಡಿಯಿರಿ. ಸಂಕೀರ್ಣ ಭಿನ್ನಕದ ಘನಫಲ ವ್ಯಾಲ್ಯೂಮ್ = 1/3 πh into bracket of R1² plus R2² plus R1 into R2 ಘನಮಾನಗಳು. 12ನೇ ಪ್ರಶ್ನೆ, P of x = x² plus 7x plus 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳ ಮೊತ್ತ ಕಂಡುಹಿಡಿಬೇಕಾದ್ರೆ ನಾವು ಫಸ್ಟ್ P of x = x² plus 7x plus 10 ಅಂತೇಳಿ ಈ ವರ್ಗ ಬಹುಪದೋಕ್ತಿ ಬರ್ಕೊಂಡ್ವಿ. ಇದನ್ನು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪಕ್ಕೆ ಹೋಲಿಸಿ ನೋಡೋಣ. ಈಗ ax² plus bx plus c, a ಬೆಲೆ 1, b ಬೆಲೆ 7, c ಬೆಲೆ 10. ಶೂನ್ಯತೆಗಳ ಮೊತ್ತ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು -b/a ಮೈನಸ್ ಆಸ್ ಇಟ್ ಈಸ್. ಬಿ ಅಂದ್ರೆ 7, ಎ ಅಂದ್ರೆ 1, -7/1 ಅಂದ್ರೆ ಬರೀ -7. ಹಾಗಾಗಿ ಮೂಲಗಳ ಶೂನ್ಯತೆಗಳ ಮೊತ್ತ ಎಷ್ಟಂದ್ರೆ -7 ಆಗಿದೆ. 13ನೇ ಪ್ರಶ್ನೆ, ಚಿತ್ರದಲ್ಲಿ ಕೋನ್ PQR = 90 ಡಿಗ್ರಿ ಆದರೆ ಸೈನಾರ್ ಮತ್ತು ಕಾಸಾರ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡ್ರಿ, ಸೈನಾರ್ ಬೆಲೆ ಕಂಡುಹಿಡಿಬೇಕಾದ್ರೆ ಆರ್ ಹತ್ರ ನಿಲ್ಬೇಕು. ಸೈನ್ ಅನುಪಾತ ಕೇಳಿದಾರ. ಅಭಿಮುಖ ಭಾವಪ್ಪ ವಿಕರ್ಣ, ಆರಕ್ಕೆ ಅಭಿಮುಖ ಭಾವು PQ, ಇದು ವಿಕರ್ಣ ಅಂತೂ ಫಿಕ್ಸ್. ಹಾಗಾಗಿ 12/13 ಆಗುತ್ತಿದೆ. 12/13. ನೆಕ್ಸ್ಟ್ ಕಾಸಾರ್ ಕೇಳಿದ್ದಾರೆ. ಆರ್ ಹತ್ರ ನಿಂತ್ಕೊಂಡು ಕಾಸ್ ಅನುಪಾತ. ಇಲ್ಲಿಗೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು, ಇದು ವಿಕರ್ಣ. ಪಾರ್ಶ್ವಭಾವಪ್ಪ ವಿಕರ್ಣ 5/13. 5/13. ಅಂಶದ ಛೇದ ಕ್ಯಾನ್ಸಲ್ ಆಯಿತು. ಏನು ಉಳಿತು, 12/5. ಒಂದು ವರ್ಗಪಾದ ಪಟ್ಟಾಕೃತಿಯ ದಾಳದ ಪ್ರತಿಯೊಂದು ಆಯತಾಕಾರದ ಮುಖದ ಮೇಲೆ 1, 3, 4 ಮತ್ತು 6 ಈ ಸಂಖ್ಯೆಗಳನ್ನು ಬರೆಯಲಾಗಿದೆ. ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಸಂಖ್ಯೆ 2 ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಫಸ್ಟ್ ನಾವು ಯಾವುದೇ ಸಂಭವನೀಯತೆ ಸಮಸ್ಯೆ ಬಿಡಿಸ್ಬೇಕಾದ್ರೂ ಫಲಿತಾಂಶಗಳನ್ನ ಬರ್ಕೋಬೇಕು. ಎಸ್, ಇಲ್ಲಿ ಕೊಟ್ಟಿದ್ದಾರೆ 1, 3, 4 ಮತ್ತು 6 ಅಂತೇಳಿ. 1, 3, 4 ಮತ್ತು 6. ಎನ್ ಆಫ್ ಎಸ್ ಎಷ್ಟಾಯಿತು? ಫಲಿತಾಂಶ ಗಣದಲ್ಲಿರುವ ಗಣಾಂಶಗಳು 1, 2, 3, 4. ಈಗ ಅವ್ರ ಪ್ರಶ್ನೆ ಏನು ಕೇಳಿದಾರೆ,
ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಸಂಖ್ಯೆ 2 ಪಡೆಯುವ ಸಂಭವನೀಯತೆ. ಸಂಖ್ಯೆ 2 ಪಡೆಯುವ ಸಂಭವನೀಯತೆ ಎ ಆಗಿರಲಿ ಘಟನೆ. ನೋಡಿ ಇಲ್ಲಿ ಇದರೊಳಗೆ ಯಾವ್ದಾರ 2 ಐತನ್ ನೋಡ್ರಿ, ಇಲ್ಲಿ ವರ್ಗಪದ ಪಟ್ಟಾಕೃತಿಯಲ್ಲಿ 2 ಇಲ್ಲವೇ ಇಲ್ಲ ಅಂದಮೇಲೆ, ಯಾವ ಮುಖದ ಮೇಲೆ ಕೂಡ 2 ಇಲ್ಲ ಅಂದಮೇಲೆ ಯಾವ ಥರ ಚಿಮ್ಮಿದರೂ ಕೂಡ ಅದು 2 ಬೀಳೋ ಸಾಧ್ಯತೆಯೇ ಇಲ್ಲ. ಹಾಗಾಗಿ ಇಲ್ಲಿ ಎನ್ ಆಫ್ ಎ ಏನಂದ್ರೆ ಯಾವುದೇ ಗಣಾಂಶ ಇಲ್ಲ ಅಂದ್ರೆ 0. ಪ್ರೊಬ್ಯಾಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಅಪಾನ್ ಎನ್ ಆಫ್ ಎಸ್. ಎನ್ ಆಫ್ ಎ ಅಂದ್ರೆ 0, ಎನ್ ಆಫ್ ಎಸ್ ಅಂದ್ರೆ 4, 0/4 ಅಂದ್ರೆ 0 ಆಗ್ತದೆ. 15ನೇ ಪ್ರಶ್ನೆ. ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಆಗಿದೆ. ತ್ರಿಭುಜ ಎ ಬಿ ಸಿ ವಿಸ್ತೀರ್ಣವು 49 ಚದರ ಸೆಂಟಿಮೀಟರ್, ಎ ಬಿ 7 ಸೆಂಟಿಮೀಟರ್ ಮತ್ತು ಪಿ ಕ್ಯೂ 9 ಸೆಂಟಿಮೀಟರ್ ಆದಾಗ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತದಲ್ಲಿರುತ್ತದೆ. ಆ ಪ್ರಮೇಯ ಮೇಲಿನ ಪ್ರಶ್ನೆ. ಎ ಬಿ ಸಿ ವಿಸ್ತೀರ್ಣ ಕೊಟ್ಟಿದ್ದಾರೆ 49. ಇದು ಪಿ ಕ್ಯೂ ಆರ್ ವಿಸ್ತೀರ್ಣ ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಪಿ ಕ್ಯೂ ಆರ್ ವಿಸ್ತೀರ್ಣ ಎ ಬಿ ಅಂದರೆ ಎಷ್ಟೈತಿ? 7 ಐತಿ, 7 ಸ್ಕ್ವೇರ್. ಪಿ ಕ್ಯೂ ಅಂದ್ರೆ 9 ಸ್ಕ್ವೇರ್. ಇದನ್ನು ಈ ಕಡೆ ತೊಗೊಂಬರ್ರಿ 49. ಈ 7 ಸ್ಕ್ವೇರ್ ಇಲ್ಲಿ ಅಂಶ ತೆಗೈತಿ, ಈ ಕಡೆ ಬಂದ್ರೆ ಛೇದಕ್ಕೆ ಬರ್ತದೆ. 7 ಸ್ಕ್ವೇರ್ ಅಂದ್ರೆ 49. ಈ 9 ಸ್ಕ್ವೇರ್ ಇಲ್ಲಿ ಛೇದದೊಳಗೈತಿ, ಈ ಕಡೆ ಹೋದ್ರೆ ಅಂಶಕ್ಕೆ ಹೋಗುತ್ತೆ ಅಂದರೆ 81. ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ 49 ಕ್ಯಾನ್ಸಲ್. ತ್ರಿಭುಜ ಪಿ ಕ್ಯೂ ಆರ್ ವಿಸ್ತೀರ್ಣ ಎಷ್ಟಾಯ್ತಂದ್ರೆ 81 ಚದರ ಸೆಂಟಿಮೀಟರ್ ಅಥವಾ 81 ಸೆಂಟಿಮೀಟರ್ ಸ್ಕ್ವೇರ್. 16ನೇ ಪ್ರಶ್ನೆ. ಸೈನ್ 90 ಡಿಗ್ರಿ ಮೈನಸ್ ಎ ಇಸ್ ಈಕ್ವಲ್ ಟು ಕಾಸ್ 60 ಮತ್ತು ಎ ಲಘುಕೋನವಾದಾಗ ಎ ಬೆಲೆಯನ್ನು ಕಂಡುಹಿಡಿಯಿರಿ. ಭಾಳ ಸುಲಭ ಪ್ರಶ್ನೆ, ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ನಮಗೆ ಪೂರಕ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತಗಳ ಪ್ರಕಾರ ಸೈನ್ 90 ಮೈನಸ್ ಎ ಅಂದರೆ ಕಾಸ್ ಎ ಈಸ್ ಈಕ್ವಲ್ ಟು ಕಾಸ್ 60. ನೋಡ ಮತ್ತು ಬಲಭಾಗ ಸಮ ಐತಿ. ಕಾಸ್ ಈಕ್ವಲ್ ಟು ಕಾಸ್ ಎ ಇದ್ದಲ್ಲಿ ಎಷ್ಟೈತಿ? 60. ಎ ಈಸ್ ಈಕ್ವಲ್ ಟು 60 ಡಿಗ್ರಿ. ಒಟ್ಟಾರೆ ಈ ಒಂದು ವಿಡಿಯೋದಲ್ಲಿ ನಾವು ಮೊದಲ 16 ಒಂದಂಕ ಸಮಸ್ಯೆಗಳನ್ನ ಚರ್ಚೆ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು 2 ಅಂಕದ ಸಮಸ್ಯೆಗಳನ್ನ ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.